ಕಡೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕ್ರಾಂತಿ ಈ ಮಟ್ಟಿಗೆ ಸದ್ದು ಮಾಡ್ತಾ ಇದ್ರೆ ಬಿಜೆಪಿಯವರು ನಾವೇನ್ ಕಮ್ಮಿ ಇಲ್ಲ ಅನ್ನೋ ರೀತಿ ಈಗ ಒಂದು ಕಾರಣಕ್ಕೆ ಹಲವರು ರೆಬಲ್ ಆಗ್ತಾ ಇದ್ದಾರೆ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಬೇಕು ಅಂತ ದೆಹಲಿಯಲ್ಲಿ ತಮ್ಮ ಪ್ರಕ್ರಿಯೆಯನ್ನ ಶುರು ಇಟ್ಕೊಂಡಿದ್ದಾರೆ. ಏನ್ ನಡೀತಾ ಇದೆ ಬಿಜೆಪಿಯಲ್ಲಿ ನೀವೇ ನೋಡಿ. ಪವರ್ ಶೇರಿಂಗ್ ಫೈಟ್, ಸಂಪುಟ ಪುನಾರಚನೆ ಬೇಡಿಕೆ, ಮಂತ್ರಿಗಿರಿಗಾಗಿ ಲಾಬಿ. ಅಬ್ಬಬ್ಬ, ಕಾಂಗ್ರೆಸ್ನಲ್ಲಿ ಬದಲಾವಣೆ ಕಿಚ್ಚು ಧಗಧಗಿಸುತ್ತಿದೆ. ಹಾಗಂತ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿದೆ ಅಂತ ಅಲ್ಲ, ರಾಜ್ಯ ಕೇಸರಿ ಪಡೆಯಲು ಬಂಡಾಯದ ಬಾವುಟ ಹಾರಿದೆ. ಬಿಜೆಪಿಯಲ್ಲಿ ಮತ್ತೆ ರೆಬಲ್ಸ್ ಟೀಮ್ ಆಕ್ಟಿವ್. ರಾಷ್ಟ್ರ ರಾಜಧಾನಿಯಲ್ಲಿ ಬೀಡು ಬಿಟ್ಟ ರೆಬಲ್ಸ್. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಬಿಜೆಪಿ ರೆಬಲ್ಸ್ ಟೀಮ್ ಮತ್ತೆ ಆಕ್ಟಿವ್ ಆಗಿದೆ. ರಮೇಶ್ ಜಾರಕಿಹೊಳಿ ತಂಡ ಸದ್ದಿಲ್ಲದೆ ದೆಹಲಿ ಪ್ರಯಾಣ ಮಾಡಿದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಹಲವು ಕಸರತ್ತು ನಡೆಸುತ್ತಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಬಿವಿ ನಾಯ್ಕ್, ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ಸೇರಿದಂತೆ ಹಲವರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಅರವಿಂದ್ ಬೆಲ್ಲದ್ ಕೂಡ ದೆಹಲಿಯಲ್ಲಿದ್ದು ಹೈಕಮಾಂಡ್ ಭೇಟಿಗೆ ಸರ್ವ ಪ್ರಯತ್ನ ಮಾಡುತ್ತಿದ್ದಾರೆ. ಅಷ್ಟಕ್ಕೂ ಬಿಜೆಪಿ ರೆಬಲ್ ನಾಯಕರ ದೆಹಲಿ ಭೇಟಿ ಹಿಂದಿನ ಉದ್ದೇಶ ಏನು ಅಂತಾನೆ ತೋರಿಸ್ತೀವಿ ನೋಡಿ. ರೆಬಲ್ಸ್ ಬೇಡಿಕೆ ಏನು? ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರರನ್ನ ಕೆಳಗಿಳಿಸಬೇಕು. ಹಲವು ತಿಂಗಳಿಂದ ರಾಜ್ಯಾಧ್ಯಕ್ಷರ ನೇಮಕ ಮಾಡಿಲ್ಲ. ದೇಶದಲ್ಲಿ 2 ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ನೇಮಕವಾಗಿಲ್ಲ. ಕರ್ನಾಟಕದಲ್ಲೂ ಅಧಿಕೃತವಾಗಿ ರಾಜ್ಯಾಧ್ಯಕ್ಷರ ನೇಮಕ ಮಾಡಿಲ್ಲ. 2 ವರ್ಷಗಳಿಂದ ವಿಜಯೇಂದ್ರರೇ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಯಾವ ಕಾರಣಕ್ಕೂ ವಿಜಯೇಂದ್ರ ಮುಂದುವರಿಯಬಾರದು. ಪಕ್ಷಕ್ಕಾಗಿ ದುಡಿದವರಿಗೆ ಅವಕಾಶ ಮಾಡಿಕೊಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಬಿಜೆಪಿಯಲ್ಲೂ ಬದಲಾವಣೆಯ ಕೂಗು ಎದ್ದಿದೆ. ನಾಯಕತ್ವ ಬದಲಾವಣೆಗೆ ಬಿಜೆಪಿ ರೆಬಲ್ಸ್ ಟೀಮ್ ಪಟ್ಟು ಹಿಡಿದಿದೆ. ಬಂಡಾಯ ನಾಯಕರ ದೆಹಲಿ ಯಾತ್ರೆಗೆ ಹೈಕಮಾಂಡ್ ತಲೆದೂಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕ್ರಾಂತಿ ಈ ಮಟ್ಟಿಗೆ ಸದ್ದು ಮಾಡ್ತಾ ಇದ್ರೆ ಬಿಜೆಪಿಯವರು ನಾವೇನ್ ಕಮ್ಮಿ ಇಲ್ಲ ಅನ್ನೋ ರೀತಿ ಈಗ ಒಂದು ಕಾರಣಕ್ಕೆ ಹಲವರು ರೆಬಲ್ ಆಗ್ತಾ ಇದ್ದಾರೆ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಬೇಕು ಅಂತ ದೆಹಲಿಯಲ್ಲಿ ತಮ್ಮ ಪ್ರಕ್ರಿಯೆಯನ್ನ ಶುರು ಇಟ್ಕೊಂಡಿದ್ದಾರೆ. ಏನ್ ನಡೀತಾ ಇದೆ ಬಿಜೆಪಿಯಲ್ಲಿ ನೀವೇ ನೋಡಿ. ಪವರ್ ಶೇರಿಂಗ್ ಫೈಟ್, ಸಂಪುಟ ಪುನಾರಚನೆ ಬೇಡಿಕೆ, ಮಂತ್ರಿಗಿರಿಗಾಗಿ ಲಾಬಿ. ಅಬ್ಬಬ್ಬ, ಕಾಂಗ್ರೆಸ್ನಲ್ಲಿ ಬದಲಾವಣೆ ಕಿಚ್ಚು ಧಗಧಗಿಸುತ್ತಿದೆ. ಹಾಗಂತ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿದೆ ಅಂತ ಅಲ್ಲ, ರಾಜ್ಯ ಕೇಸರಿ ಪಡೆಯಲು ಬಂಡಾಯದ ಬಾವುಟ ಹಾರಿದೆ. ಬಿಜೆಪಿಯಲ್ಲಿ ಮತ್ತೆ ರೆಬಲ್ಸ್ ಟೀಮ್ ಆಕ್ಟಿವ್. ರಾಷ್ಟ್ರ ರಾಜಧಾನಿಯಲ್ಲಿ ಬೀಡು ಬಿಟ್ಟ ರೆಬಲ್ಸ್. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಬಿಜೆಪಿ ರೆಬಲ್ಸ್ ಟೀಮ್ ಮತ್ತೆ ಆಕ್ಟಿವ್ ಆಗಿದೆ. ರಮೇಶ್ ಜಾರಕಿಹೊಳಿ ತಂಡ ಸದ್ದಿಲ್ಲದೆ ದೆಹಲಿ ಪ್ರಯಾಣ ಮಾಡಿದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಹಲವು ಕಸರತ್ತು ನಡೆಸುತ್ತಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಬಿವಿ ನಾಯ್ಕ್, ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ಸೇರಿದಂತೆ ಹಲವರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಅರವಿಂದ್ ಬೆಲ್ಲದ್ ಕೂಡ ದೆಹಲಿಯಲ್ಲಿದ್ದು ಹೈಕಮಾಂಡ್ ಭೇಟಿಗೆ ಸರ್ವ ಪ್ರಯತ್ನ ಮಾಡುತ್ತಿದ್ದಾರೆ. ಅಷ್ಟಕ್ಕೂ ಬಿಜೆಪಿ ರೆಬಲ್ ನಾಯಕರ ದೆಹಲಿ ಭೇಟಿ ಹಿಂದಿನ ಉದ್ದೇಶ ಏನು ಅಂತಾನೆ ತೋರಿಸ್ತೀವಿ ನೋಡಿ. ರೆಬಲ್ಸ್ ಬೇಡಿಕೆ ಏನು? ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರರನ್ನ ಕೆಳಗಿಳಿಸಬೇಕು. ಹಲವು ತಿಂಗಳಿಂದ ರಾಜ್ಯಾಧ್ಯಕ್ಷರ ನೇಮಕ ಮಾಡಿಲ್ಲ. ದೇಶದಲ್ಲಿ 2 ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ನೇಮಕವಾಗಿಲ್ಲ. ಕರ್ನಾಟಕದಲ್ಲೂ ಅಧಿಕೃತವಾಗಿ ರಾಜ್ಯಾಧ್ಯಕ್ಷರ ನೇಮಕ ಮಾಡಿಲ್ಲ. 2 ವರ್ಷಗಳಿಂದ ವಿಜಯೇಂದ್ರರೇ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಯಾವ ಕಾರಣಕ್ಕೂ ವಿಜಯೇಂದ್ರ ಮುಂದುವರಿಯಬಾರದು. ಪಕ್ಷಕ್ಕಾಗಿ ದುಡಿದವರಿಗೆ ಅವಕಾಶ ಮಾಡಿಕೊಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಬಿಜೆಪಿಯಲ್ಲೂ ಬದಲಾವಣೆಯ ಕೂಗು ಎದ್ದಿದೆ. ನಾಯಕತ್ವ ಬದಲಾವಣೆಗೆ ಬಿಜೆಪಿ ರೆಬಲ್ಸ್ ಟೀಮ್ ಪಟ್ಟು ಹಿಡಿದಿದೆ. ಬಂಡಾಯ ನಾಯಕರ ದೆಹಲಿ ಯಾತ್ರೆಗೆ ಹೈಕಮಾಂಡ್ ತಲೆದೂಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಕಡೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕ್ರಾಂತಿ ಈ ಮಟ್ಟಿಗೆ ಸದ್ದು ಮಾಡ್ತಾ ಇದ್ರೆ ಬಿಜೆಪಿಯವರು ನಾವೇನ್ ಕಮ್ಮಿ ಇಲ್ಲ ಅನ್ನೋ ರೀತಿ ಈಗ ಒಂದು ಕಾರಣಕ್ಕೆ ಹಲವರು ರೆಬಲ್ ಆಗ್ತಾ ಇದ್ದಾರೆ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಬೇಕು ಅಂತ ದೆಹಲಿಯಲ್ಲಿ ತಮ್ಮ ಪ್ರಕ್ರಿಯೆಯನ್ನ ಶುರು ಇಟ್ಕೊಂಡಿದ್ದಾರೆ. ಏನ್ ನಡೀತಾ ಇದೆ ಬಿಜೆಪಿಯಲ್ಲಿ ನೀವೇ ನೋಡಿ. ಪವರ್ ಶೇರಿಂಗ್ ಫೈಟ್, ಸಂಪುಟ ಪುನಾರಚನೆ ಬೇಡಿಕೆ, ಮಂತ್ರಿಗಿರಿಗಾಗಿ ಲಾಬಿ. ಅಬ್ಬಬ್ಬ, ಕಾಂಗ್ರೆಸ್ನಲ್ಲಿ ಬದಲಾವಣೆ ಕಿಚ್ಚು ಧಗಧಗಿಸುತ್ತಿದೆ. ಹಾಗಂತ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿದೆ ಅಂತ ಅಲ್ಲ, ರಾಜ್ಯ ಕೇಸರಿ ಪಡೆಯಲು ಬಂಡಾಯದ ಬಾವುಟ ಹಾರಿದೆ. ಬಿಜೆಪಿಯಲ್ಲಿ ಮತ್ತೆ ರೆಬಲ್ಸ್ ಟೀಮ್ ಆಕ್ಟಿವ್. ರಾಷ್ಟ್ರ ರಾಜಧಾನಿಯಲ್ಲಿ ಬೀಡು ಬಿಟ್ಟ ರೆಬಲ್ಸ್. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಬಿಜೆಪಿ ರೆಬಲ್ಸ್ ಟೀಮ್ ಮತ್ತೆ ಆಕ್ಟಿವ್ ಆಗಿದೆ. ರಮೇಶ್ ಜಾರಕಿಹೊಳಿ ತಂಡ ಸದ್ದಿಲ್ಲದೆ ದೆಹಲಿ ಪ್ರಯಾಣ ಮಾಡಿದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಹಲವು ಕಸರತ್ತು ನಡೆಸುತ್ತಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಬಿವಿ ನಾಯ್ಕ್, ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ಸೇರಿದಂತೆ ಹಲವರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಅರವಿಂದ್ ಬೆಲ್ಲದ್ ಕೂಡ ದೆಹಲಿಯಲ್ಲಿದ್ದು ಹೈಕಮಾಂಡ್ ಭೇಟಿಗೆ ಸರ್ವ ಪ್ರಯತ್ನ ಮಾಡುತ್ತಿದ್ದಾರೆ. ಅಷ್ಟಕ್ಕೂ ಬಿಜೆಪಿ ರೆಬಲ್ ನಾಯಕರ ದೆಹಲಿ ಭೇಟಿ ಹಿಂದಿನ ಉದ್ದೇಶ ಏನು ಅಂತಾನೆ ತೋರಿಸ್ತೀವಿ ನೋಡಿ. ರೆಬಲ್ಸ್ ಬೇಡಿಕೆ ಏನು? ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರರನ್ನ ಕೆಳಗಿಳಿಸಬೇಕು. ಹಲವು ತಿಂಗಳಿಂದ ರಾಜ್ಯಾಧ್ಯಕ್ಷರ ನೇಮಕ ಮಾಡಿಲ್ಲ. ದೇಶದಲ್ಲಿ 2 ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ನೇಮಕವಾಗಿಲ್ಲ. ಕರ್ನಾಟಕದಲ್ಲೂ ಅಧಿಕೃತವಾಗಿ ರಾಜ್ಯಾಧ್ಯಕ್ಷರ ನೇಮಕ ಮಾಡಿಲ್ಲ. 2 ವರ್ಷಗಳಿಂದ ವಿಜಯೇಂದ್ರರೇ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಯಾವ ಕಾರಣಕ್ಕೂ ವಿಜಯೇಂದ್ರ ಮುಂದುವರಿಯಬಾರದು. ಪಕ್ಷಕ್ಕಾಗಿ ದುಡಿದವರಿಗೆ ಅವಕಾಶ ಮಾಡಿಕೊಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಬಿಜೆಪಿಯಲ್ಲೂ ಬದಲಾವಣೆಯ ಕೂಗು ಎದ್ದಿದೆ. ನಾಯಕತ್ವ ಬದಲಾವಣೆಗೆ ಬಿಜೆಪಿ ರೆಬಲ್ಸ್ ಟೀಮ್ ಪಟ್ಟು ಹಿಡಿದಿದೆ. ಬಂಡಾಯ ನಾಯಕರ ದೆಹಲಿ ಯಾತ್ರೆಗೆ ಹೈಕಮಾಂಡ್ ತಲೆದೂಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕ್ರಾಂತಿ ಈ ಮಟ್ಟಿಗೆ ಸದ್ದು ಮಾಡ್ತಾ ಇದ್ರೆ ಬಿಜೆಪಿಯವರು ನಾವೇನ್ ಕಮ್ಮಿ ಇಲ್ಲ ಅನ್ನೋ ರೀತಿ ಈಗ ಒಂದು ಕಾರಣಕ್ಕೆ ಹಲವರು ರೆಬಲ್ ಆಗ್ತಾ ಇದ್ದಾರೆ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಬೇಕು ಅಂತ ದೆಹಲಿಯಲ್ಲಿ ತಮ್ಮ ಪ್ರಕ್ರಿಯೆಯನ್ನ ಶುರು ಇಟ್ಕೊಂಡಿದ್ದಾರೆ. ಏನ್ ನಡೀತಾ ಇದೆ ಬಿಜೆಪಿಯಲ್ಲಿ ನೀವೇ ನೋಡಿ. ಪವರ್ ಶೇರಿಂಗ್ ಫೈಟ್, ಸಂಪುಟ ಪುನಾರಚನೆ ಬೇಡಿಕೆ, ಮಂತ್ರಿಗಿರಿಗಾಗಿ ಲಾಬಿ. ಅಬ್ಬಬ್ಬ, ಕಾಂಗ್ರೆಸ್ನಲ್ಲಿ ಬದಲಾವಣೆ ಕಿಚ್ಚು ಧಗಧಗಿಸುತ್ತಿದೆ. ಹಾಗಂತ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿದೆ ಅಂತ ಅಲ್ಲ, ರಾಜ್ಯ ಕೇಸರಿ ಪಡೆಯಲು ಬಂಡಾಯದ ಬಾವುಟ ಹಾರಿದೆ. ಬಿಜೆಪಿಯಲ್ಲಿ ಮತ್ತೆ ರೆಬಲ್ಸ್ ಟೀಮ್ ಆಕ್ಟಿವ್. ರಾಷ್ಟ್ರ ರಾಜಧಾನಿಯಲ್ಲಿ ಬೀಡು ಬಿಟ್ಟ ರೆಬಲ್ಸ್. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಬಿಜೆಪಿ ರೆಬಲ್ಸ್ ಟೀಮ್ ಮತ್ತೆ ಆಕ್ಟಿವ್ ಆಗಿದೆ. ರಮೇಶ್ ಜಾರಕಿಹೊಳಿ ತಂಡ ಸದ್ದಿಲ್ಲದೆ ದೆಹಲಿ ಪ್ರಯಾಣ ಮಾಡಿದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಹಲವು ಕಸರತ್ತು ನಡೆಸುತ್ತಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಬಿವಿ ನಾಯ್ಕ್, ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ಸೇರಿದಂತೆ ಹಲವರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಅರವಿಂದ್ ಬೆಲ್ಲದ್ ಕೂಡ ದೆಹಲಿಯಲ್ಲಿದ್ದು ಹೈಕಮಾಂಡ್ ಭೇಟಿಗೆ ಸರ್ವ ಪ್ರಯತ್ನ ಮಾಡುತ್ತಿದ್ದಾರೆ. ಅಷ್ಟಕ್ಕೂ ಬಿಜೆಪಿ ರೆಬಲ್ ನಾಯಕರ ದೆಹಲಿ ಭೇಟಿ ಹಿಂದಿನ ಉದ್ದೇಶ ಏನು ಅಂತಾನೆ ತೋರಿಸ್ತೀವಿ ನೋಡಿ. ರೆಬಲ್ಸ್ ಬೇಡಿಕೆ ಏನು? ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರರನ್ನ ಕೆಳಗಿಳಿಸಬೇಕು. ಹಲವು ತಿಂಗಳಿಂದ ರಾಜ್ಯಾಧ್ಯಕ್ಷರ ನೇಮಕ ಮಾಡಿಲ್ಲ. ದೇಶದಲ್ಲಿ 2 ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ನೇಮಕವಾಗಿಲ್ಲ. ಕರ್ನಾಟಕದಲ್ಲೂ ಅಧಿಕೃತವಾಗಿ ರಾಜ್ಯಾಧ್ಯಕ್ಷರ ನೇಮಕ ಮಾಡಿಲ್ಲ. 2 ವರ್ಷಗಳಿಂದ ವಿಜಯೇಂದ್ರರೇ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಯಾವ ಕಾರಣಕ್ಕೂ ವಿಜಯೇಂದ್ರ ಮುಂದುವರಿಯಬಾರದು. ಪಕ್ಷಕ್ಕಾಗಿ ದುಡಿದವರಿಗೆ ಅವಕಾಶ ಮಾಡಿಕೊಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಬಿಜೆಪಿಯಲ್ಲೂ ಬದಲಾವಣೆಯ ಕೂಗು ಎದ್ದಿದೆ. ನಾಯಕತ್ವ ಬದಲಾವಣೆಗೆ ಬಿಜೆಪಿ ರೆಬಲ್ಸ್ ಟೀಮ್ ಪಟ್ಟು ಹಿಡಿದಿದೆ. ಬಂಡಾಯ ನಾಯಕರ ದೆಹಲಿ ಯಾತ್ರೆಗೆ ಹೈಕಮಾಂಡ್ ತಲೆದೂಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.